ಆತ್ಮೀಯರೇ, ಈ ವಿಡಿಯೋದಲ್ಲಿ MHRD ಯುಡೈಸ್ ಪ್ಲಸ್ನ ಪಾಸ್ವರ್ಡನ್ನು ರೀಸೆಟ್ ಹೇಗೆ ಮಾಡಿಕೊಳ್ಳುವುದು ಅನ್ನೋದನ್ನು ನೋಡೋಣ. ನೆನಪಿಟ್ಟುಕೊಳ್ಳಲು ಈಸಿಯಾಗಿರ್ತಕ್ಕಂಥ ಪಾಸ್ವರ್ಡನ್ನು ಈ ಒಂದು MHRD ಯುಡೈಸ್ ಪ್ಲಸ್ ಪೋರ್ಟಲ್ಗೆ ನಾವು ಹೇಗೆ ರೀಸೆಟ್ ಮಾಡ್ಕೋಬೇಕಪ್ಪ ಅಂದರೆ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಬ್ರೌಸರ್ ಒಂದಕ್ಕೆ ಬರಬೇಕು. ಸರ್ಚ್ನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ udaisplus.gov.in ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆರೆಂಜ್ ಕಲರ್ ಬಟನ್ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಕಾಣಿಸ್ತಕ್ಕಂಥ ಲಾಗಿನ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಾನೀಗ ಸ್ಟೂಡೆಂಟ್ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಸ್ಟೇಟ್ನಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಯುಡೈಸ್ ಪ್ಲಸ್ SDMS ಲಾಗಿನ್ ಫಾರ್ ಕರ್ನಾಟಕ, ಇಲ್ಲಿ ಯೂಸರ್ ID, ಎಂಟರ್ ಪಾಸ್ವರ್ಡ್, ಎಂಟರ್ ಕ್ಯಾಪ್ಚಾ ಅಂತ ಇದೆ. ಅದರ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಇದೆ. ನಾವು ಪಾಸ್ವರ್ಡ್ ರೀಸೆಟ್ ಮಾಡಿಕೊಳ್ಳಲು ಫಾರ್ಗೆಟ್ ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಟರ್ಫೇಸ್ ಪೇಜ್ನಲ್ಲಿ ಫಾರ್ಗೆಟ್ ಪಾಸ್ವರ್ಡ್, ಯೂಸರ್ ID, ಇಲ್ಲಿ ನಮ್ಮ ಶಾಲೆಯ 11 ಡಿಜಿಟ್ನ ಯುಡೈಸ್ ಸಂಖ್ಯೆಯನ್ನು ಯೂಸರ್ ID ಕೆಳಗಡೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು. ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ MHRD ಯುಡೈಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ನಲ್ಲಿ ಏನೊಂದು ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರ್ತಿದೆಯೋ ಆ ಮೊಬೈಲ್ ನಂಬರನ್ನು ಈ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಲ್ಲಿ ಕ್ಯಾಪ್ಚಾ ಇದೆ. ಈ ಕ್ಯಾಪ್ಚಾ ಕೆಳಗಡೆ ಇಲ್ಲಿ 6 ಡಿಜಿಟ್ನ ಒಂದು ರೆಡ್ ಕಲರ್ನಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಅದನ್ನು ಕ್ಯಾಪ್ಚಾ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ವೆರಿಫೈ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು, ಈಗ ರೆಡ್ ಕಲರ್ನಲ್ಲಿ ಮೆಸೇಜ್ ಒಂದು ಬಂದಿದೆ, OTP ಸೆಂಟ್ ಸಕ್ಸಸ್ಫುಲ್ಲಿ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ. ಈಗ ನಮ್ಮ ಮೊಬೈಲ್ಗೆ ಬಂದಿರತಕ್ಕಂತಹ 6 ಡಿಜಿಟ್ನ ಒಂದು OTPಯನ್ನು ಇಲ್ಲಿ ನೋಡಿ ಕೆಳಗಡೆ ನೋಡ್ಬೋದು. ಇಲ್ಲಿ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಆಫ್ಟರ್ ಅಥೆಂಟಿಕೇಟಿಂಗ್ ಯುವರ್ ರಿಕ್ವೆಸ್ಟ್ ಥ್ರೂ OTP ಸೆಂಡ್ ಟು ಯುವರ್ ಮೊಬೈಲ್ ಅಂದರೆ ನಮ್ಮ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂತಹ 6 ಡಿಜಿಟ್ನ OTPಯನ್ನು ಎಂಟರ್ OTP ಮುಂದೆ ಕೊಟ್ಟಿರುವ ಬಾಕ್ಸ್ನಲ್ಲಿ ಫಿಲ್ ಮಾಡಬೇಕು. ನ್ಯೂ ಪಾಸ್ವರ್ಡ್, ಇಲ್ಲಿ ನಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಬೇಕು. ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ನಾವು ಒಂದು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಕನ್ಫರ್ಮ್ ನ್ಯೂ ಪಾಸ್ವರ್ಡ್, ಇಲ್ಲಿ ನ್ಯೂ ಪಾಸ್ವರ್ಡ್ ಸ್ಥಳದಲ್ಲಿ ನಾವು ಫಿಲ್ ಮಾಡಿರ್ತಕ್ಕಂತಹ ಪಾಸ್ವರ್ಡನ್ನೇ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಸ್ಥಳದಲ್ಲಿಯೂ ಎಂಟ್ರಿ ಮಾಡಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡ್ಬೋದು, ಈಗ ಇಲ್ಲಿ ರೆಡ್ ಕಲರ್ನಲ್ಲಿ ಮೆಸೇಜ್ ಒಂದು ಬಂತು, ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ. ಸೊ ಈಗ ನಾವು ಇದೇ ಪಾಸ್ವರ್ಡನ್ನು ಎಲ್ಲ ಮಾಡ್ಯೂಲ್ಸ್ ಅಂದರೆ ಸ್ಟೂಡೆಂಟ್ ಮಾಡ್ಯೂಲ್ ಆಗಿರ್ಬೋದು, ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟೀಸ್ ಮಾಡ್ಯೂಲ್ ಆಗಿರ್ಬೋದು, ಟೀಚರ್ ಮಾಡ್ಯೂಲ್ ಆಗಿರ್ಬೋದು, ಅಥವಾ ಸ್ಕೂಲ್ ಡೈರೆಕ್ಟರಿ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್, ಈ ಎಲ್ಲ ಒಂದು ಮಾಡ್ಯೂಲ್ಸ್ಗಳಿಗೆ ಇದೇ ಪಾಸ್ವರ್ಡನ್ನು ನಾವು ಫಿಲ್ ಮಾಡಿ ಲಾಗಿನ್ ಆಗಬಹುದಾಗಿರುತ್ತದೆ. ಮತ್ತು ಯೂಸರ್ ID ಡಿಫಾಲ್ಟಾಗಿ ನಮ್ಮ ಶಾಲೆ ಯುಡೈಸ್ ಸಂಖ್ಯೆ ಆಗಿರುತ್ತದೆ. ಸೊ ಹೀಗೆ ನಾವು MHRD ಯುಡೈಸ್ ಪ್ಲಸ್ನಲ್ಲಿ ಪಾಸ್ವರ್ಡನ್ನು ರೀಸೆಟ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡುವ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.